ನಾನು ಅರ್ಚನಾ ಶ್ರೀನಿವಾಸ, ಜೂನಿಯರ್ ಎಂಬ್ರಿಯಾಲಜಿಸ್ಟ್, ವರ್ಧಾನ್ ಫರ್ಟಿಲಿಟಿ ಸೆಂಟರಲ್ಲಿ. ಇವತ್ತು IUI ಬಗ್ಗೆ ಮಾತಾಡ್ತೀನಿ. IUI ಅಂತ ಅಂದರೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಟೆಕ್ನಿಕ್. ಸೊ ಇಂಟ್ರಾಯೂಟ್ರೈನ್ ಇನ್ಸೆಮಿನೇಷನ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಸೆಮೆನ್ ಸ್ಯಾಂಪಲ್ನ ತೊಗೊಂಡು ಪ್ರೊಸೆಸ್ ಮಾಡಿ ಆಮೇಲೆ ಫಿಮೇಲ್ ಯೂಟ್ರೈನ್ ಕ್ಯಾವಿಟಿಗೆ ಇಂಜೆಕ್ಟ್ ಮಾಡ್ತೀವಿ, ಅಂದರೆ ಇನ್ಸೆಮಿನೇಟ್ ಮಾಡ್ತೀವಿ. ಇಂಡಿಕೇಶನ್ಸ್ ಬಂದು ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ, ಸರ್ವೈಕಲ್ ಮ್ಯೂಕಸ್ ಇಶ್ಯೂಸ್ ಇರ್ಬೋದು, ಅಥವಾ ಓವ್ಯುಲೇಟರಿ ಡಿಸಾರ್ಡರ್ಸ್ ಇರ್ಬೋದು, ಅಥವಾ ಎಜಾಕ್ಯುಲೇಟರಿ ಡಿಸ್ಫಂಕ್ಷನ್ ಇರ್ಬೋದು, ಅಥವಾ ಮೈಲ್ಡ್ ಮೇಲ್ ಫ್ಯಾಕ್ಟರ್ ಇನ್ಫರ್ಟಿಲಿಟಿ ಇರ್ಬೋದು, ಅಥವಾ ಡೋನರ್ IUI ಮಾಡ್ತೀವಲ್ವ, ಡೋನರ್ ಸ್ಯಾಂಪಲ್ ಸೆಮೆನ್ ಸ್ಯಾಂಪಲ್ಸ್ ಯೂಸ್ ಮಾಡಿಕೊಂಡು IUI ಮಾಡಬೇಕಾದ್ರೂ ಈ ಪ್ರೊಸೀಜರ್ ಯೂಸ್ ಮಾಡ್ತೀವಿ. ಅಕಾರ್ಡಿಂಗ್ ಟು WHO ಮ್ಯಾನ್ಯುಯಲ್ ನಾವು 2 to 7 days ಆಬ್ಸ್ಟಿನೆನ್ಸ್ ಇರಬೇಕು ಅಂತ ಅಂದ್ಬಿಟ್ಟು ಪೇಷಂಟ್ಗೆ ಇನ್ಫಾರ್ಮ್ ಮಾಡಿರ್ತೀವಿ. 2 to 7 days ಆಬ್ಸ್ಟಿನೆನ್ಸ್ ಇದ್ದು ಸೆಮೆನ್ ಸ್ಯಾಂಪಲ್ ಕಲೆಕ್ಷನ್ ಆದಮೇಲೆ ಸೆಮೆನ್ ಸ್ಯಾಂಪಲ್ ಹೇಗಿದೆ ಅಂತ ನೋಡಿಕೊಂಡು ನಾವು ಅದನ್ನು ಪ್ರೊಸೆಸ್ ಮಾಡ್ತೀವಿ. ಪ್ರೊಸೆಸ್ ಮಾಡೋದಕ್ಕೆ 3 ಟೆಕ್ನಿಕ್ಸ್ ಇರುತ್ತೆ: ಸ್ವಿಮ್ ಅಪ್, ಸಿಂಪಲ್ ವಾಶ್, ಆಮೇಲೆ ಡೆನ್ಸಿಟಿ ಗ್ರೇಡಿಯಂಟ್. ಸೊ ಈ 3 ಟೆಕ್ನಿಕ್ಸ್ ನಾವು ಬೇಸ್ಡ್ ಆನ್ ಕಾನ್ಸಂಟ್ರೇಷನ್, ಕೌಂಟ್ ಅಂದರೆ ಕೌಂಟ್ ಆ್ಯಂಡ್ ಕಾನ್ಸಂಟ್ರೇಷನ್ ಮತ್ತು ಮೋಟಿಲಿಟಿ ನೋಡಿಕೊಂಡು ಪ್ರೊಸೀಜರ್ ಯಾವ್ದು ಬೇಕು ಅನ್ನೋದನ್ನು ಚೂಸ್ ಮಾಡ್ತೀವಿ. ಸೊ ಸೆಮೆನ್ ಪ್ರಿಪರೇಷನ್ ಟೈಮಲ್ಲಿ ನಾವು ಸೆಮೈನಲ್ ಪ್ಲಾಸ್ಮಾ ಆಗಿರ್ಬೋದು, ಅಥವಾ ಡೆಬ್ರಿಸ್ ಇರ್ಬೋದು, ಅಥವಾ ಇಮ್ಮೊಟೈಲ್ ಸ್ಪರ್ಮ್ಸ್ ಇರ್ಬೋದು, ಅಥವಾ ಲ್ಯೂಕೋಸೈಟ್ಸ್ ಆ್ಯಂಡ್ ಬ್ಯಾಕ್ಟೀರಿಯಾ ಏನಾದರೂ ಇರ್ಬೋದು, ಆ ಸ್ಯಾಂಪಲಲ್ಲಿ ಇರೋದು ಪ್ರೊಸೆಸ್ ಮಾಡಿದಾಗ ಎಲ್ಲ ಕ್ಲಿಯರ್ ಆಗುತ್ತೆ. ಬೇಸ್ಡ್ ಆನ್ ದೀಸ್ 3 ಟೆಕ್ನಿಕ್ಸ್ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿದಾಗ ಇದೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಈಗ ಸೆಮೆನ್ ಪ್ರಿಪರೇಷನ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಫೀಮೇಲ್ ಟ್ರೀಟ್ಮೆಂಟ್ ಏನೇನು ನಡೆಯುತ್ತೆ ಅಂತ ಅಂದರೆ ಓವ್ಯುಲೇಷನ್ ಇಂಡ್ಯೂಸ್ ಮಾಡ್ತೀವಿ. ಸೊ ಓವ್ಯುಲೇಷನ್ನ ಮಾನಿಟರ್ ಮಾಡಿ ಅಲ್ಟ್ರಾಸೌಂಡ್ ಮೂಲಕ ನಾವು HCG ಟ್ರಿಗರ್ನ ಕೊಡ್ತೀವಿ. HCG ಟ್ರಿಗರ್ ಯಾವಾಗ ಕೊಡ್ತೀವಿ ಅಂತ ಅಂದರೆ ಡಾಮಿನೆಂಟ್ ಫಾಲಿಕಲ್ ಕಾಣಿಸ್ಬೇಕು ನಮಗೆ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ 16 to 17 mm ಅದಿರಬೇಕು. ಇದ್ದಾಗ ಆ ಫಾಲಿಕಲ್ HCG ಟ್ರಿಗರ್ ಕೊಟ್ಟಾದಮೇಲೆ ಅದು ರಪ್ಚರ್ ಆಗುತ್ತೆ. ರಪ್ಚರ್ ಆದಾಗ oocyte ರಿಲೀಸ್ ಆಗುತ್ತೆ. oocyte ರಿಲೀಸ್ ಆಗೋ ಟೈಮಿಗೆ ಇದು ಆಲ್ಮೋಸ್ಟ್ 36 hours ಪ್ರೊಸೀಜರ್. ಅಂದರೆ HCG ಟ್ರಿಗರ್ ಆದಮೇಲೆ 36 hours ಆದಮೇಲೆ ಇನ್ಸೆಮಿನೇಷನ್ ಅನ್ನೋದು ನಡೆಯುತ್ತೆ. ಸೆಮೆನ್ ಸ್ಯಾಂಪಲ್ ಆಲ್ರೆಡಿ ಪ್ರಿಪರೇಷನ್ ಮುಗ್ದಿರುತ್ತೆ. ಅದಾದಮೇಲೆ ಇನ್ಸೆಮಿನೇಷನ್ ಟೈಮಿಗೆ ನಾವು ಪೇಷಂಟ್ನ ಪೊಸಿಷನ್ ಮಾಡಿ ಮತ್ತು ಈ IUI ಕ್ಯಾಥೆಟರಲ್ಲಿ ಸೆಮೆನ್ ಸ್ಯಾಂಪಲ್ ಏನು ಪ್ರಿಪೇರ್ ಮಾಡಿರ್ತೀವಲ್ವ ಅದನ್ನು ಯೂಟ್ರೈನ್ ಕ್ಯಾವಿಟಿಗೆ ಇನ್ಸೆಮಿನೇಟ್ ಮಾಡ್ತೀವಿ. ಸೊ ಟ್ರಾನ್ಸ್ಫರ್ ಆದಮೇಲೆ IUI ಸಕ್ಸಸ್ ರೇಟ್ಸ್ ಎಷ್ಟಿರ್ಬೋದು ಅನ್ನೋದು ನಿಮಗೆ ಡೌಟ್ ಬರ್ಬೋದು. IUI ಸಕ್ಸಸ್ ರೇಟ್ಸ್ ಬಂದು 10 to 20% ಇರುತ್ತೆ. ಇನ್ನೂ ನಿಮಗೆ ಫರ್ದರ್ ಕ್ಲಾರಿಫಿಕೇಷನ್ಸ್ ಅಥವಾ ಡೌಟ್ಸ್ ಏನಾದರೂ ಇದ್ದರೆ ವರ್ಧಾನ್ ಫರ್ಟಿಲಿಟಿ ಸೆಂಟರ್ಗೆ ವಿಸಿಟ್ ಮಾಡಿ. ನಮ್ಮ ಎಕ್ಸ್ಪರ್ಟ್ಸ್ ಮತ್ತು ಡಾಕ್ಟರ್ಸ್ ನಿಮಗೆ ಅಸಿಸ್ಟ್ ಮಾಡ್ತಾರೆ.